ಹಲೋ, ವೆಲ್ಕಮ್ ಟು ಮೈ ಚಾನಲ್ ಕುಸುಮ ಬಜ್ಜಿ ಸ್ಟಾಲ್ ಆ್ಯಂಡ್ ಡೈಲಿ ವ್ಲಾಗ್ಸ್. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಅಂಗಡಿ ತುಂಬ ಬ್ಯುಸಿ ಇರುತ್ತೆ. ಸಂಡೇ ಮಂಡೇ ಬಂತು ಅಂದರೆ ಸ್ವಲ್ಪನೂ ಪುರ್ಸೋತಿರಲ್ಲ. ಅಂದಾಗೆ ಯಾರೆಲ್ಲ ಬಜ್ಜಿ ಸ್ಟಾಲ್ ಅಂದರೆ ಏನು ಮಹಾ ಅಂದ್ಕೊಂಡಿದ್ರು, ಆದರೆ ಬಜ್ಜಿ ಸ್ಟಾಲ್ ಅಂದರೆ ಸಾಮಾನ್ಯ ಏನಲ್ಲ. ಅಂಗಡಿ ಇಡೋದಕ್ಕೆ ಮುಂಚೆ ನಾವು ಇದೇ ಅಭಿಪ್ರಾಯ ಇಟ್ಕೊಂಡಿದ್ವಿ. ಬಟ್ ಅಂಗಡಿ ಇಟ್ಟ ಮೇಲೆ ಗೊತ್ತಾಗಿದ್ದು ಬಜ್ಜಿ ಸ್ಟಾಲ್ ಅಂದರೆ ಏನು ಅಂತ. ನಾವು ಈಗಾಗಲೇ ಅಂಗಡಿ ಸ್ಟಾರ್ಟ್ ಮಾಡಿ 7-8 ವರ್ಷ ಆಗೈತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಇರ್ತಿತ್ತು. ಬರ್ತಾ ಬರ್ತಾ ಬಿಸ್ನೆಸ್ ಇಂಪ್ರೂವ್ ಆಯಿತು. ಈಗ ನಮ್ಮ ಅಂಗಡಿ ಒಳ್ಳೆ ಪುರೋಗತಿ ಅಂದರೆ ಅಭಿವೃದ್ಧಿ ಪಥದಲ್ಲಿ ಸಾಗಿದೆ. ನಮ್ಮ ಅಂಗಡಿ ಸಿಗೋಂಥ ಐಟಮ್ಸ್ ಅಂದರೆ ಮೆಣಸಿನ್ಕಾಯಿ ಬಜ್ಜಿ, ಈರುಳ್ಳಿ ಬೋಂಡ, ಆಲೂ ಬಜ್ಜಿ, ಆಲೂ ಬೋಂಡ, ಮೊಟ್ಟೆ ಬೋಂಡ, ಕಡಲೆಬೇಳೆ ವಡೆ. ಡೈಲಿ ಕಸ್ಟಮರ್ಗಳಿಗೆ ಜಾಸ್ತಿ ಇಷ್ಟ ಆಗಿದ್ದ ಐಟಮ್ ಅಂದರೆ ಮೊಟ್ಟೆ ಬೋಂಡ, ಕಡಲೆಬೇಳೆ ವಡೆ, ಆಲೂಗೆಡ್ಡೆ ಬೋಂಡ, ಮೆಣಸಿನ್ಕಾಯಿ ಬಜ್ಜಿ. ಇಷ್ಟು ಐಟಮು ತುಂಬ ಫಾಸ್ಟಾಗಿ ಸೇಲ್ ಆಗ್ತಾ ಇರ್ತವೆ. ಎಷ್ಟು ಹಾಕಿದ್ರೂ ಸೇಲ್ ಆಗ್ತಾನೆ ಇರ್ತವೆ. ಮಾಡುವಷ್ಟು ಸಹನೆ ನಮ್ಮಲ್ಲಿದ್ದರೆ ಎಷ್ಟು ಇನ್ಕಮ್ ಆದರೂ ಪಡಿಬೋದು. ಎಫರ್ಟ್ ಹಾಕ್ಬೇಕೇ ವಿನಃ ಬಜ್ಜಿ ಸ್ಟಾಲಲ್ಲಿ ಇನ್ಕಮ್ ಇಲ್ಲದೆ ಅಂತೂ ಇಲ್ಲ. ನಾವು ಎಷ್ಟು ಎಫರ್ಟ್ ಹಾಕಿದ್ರೆ ಅಷ್ಟು ಇನ್ಕಮ್ ತೆಗಿಬೋದು. ಬಜ್ಜಿ ಸ್ಟಾಲ್ನ ಎಲ್ಲರೂ ಅಂದ್ಕೊತಾರೆ ಆಫ್ಟರ್ ಆಲ್ ಅಂತ. ಬಟ್ ಬಜ್ಜಿ ಸ್ಟಾಲ್ ಆಫ್ಟರ್ ಆಲ್ ಅಲ್ಲ. ನಮ್ಮ ಕಷ್ಟ ಎಷ್ಟು ಹಾಕಿದ್ರೆ ಅಷ್ಟು ಇನ್ಕಮ್ನ ನಾವು ಪಡ್ಕೊಳ್ಬೋದು. ಡೈಲಿ ಗಿರಾಕಿ ಫಿಕ್ಸ್ ಆಗಿಬಿಟ್ರೆ ಸಾಕು. ನಾವು ಎಷ್ಟೇ ಐಟಮ್ಗಳು ಹಾಕ್ತಾಯಿದ್ರೂ ಸೇಲ್ ನಡೀತಾನೆ ಇರ್ತವೆ. ಮಳೆಗಾಲ ಚಳಿಗಾಲ ಅಂತೂ ಇನ್ನೂ ಬ್ಯುಸಿ ಅಂಗಡಿ. ಬೇಸಿಗೆಯಲ್ಲಿ ಮಾತ್ರ ಸ್ವಲ್ಪ ಕಮ್ಮಿ ಇರ್ಬೋದು. ಆದರೆ ಮಳೆಗಾಲ ಚಳಿಗಾಲ